ಚಿಕ್ಕಮಗಳೂರು ನಗರದ ಆಜಾದ್ ವೃತ್ತದಲ್ಲಿರುವ ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆಗೆ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ನಿಶ್ಚಲ ನಂದನಾಥ ಸ್ವಾಮೀಜಿ ಭೇಟಿ ನೀಡಿ ಮಾಲಾರ್ಪಣೆ ಮಾಡಿದರು. ಸ್ವಾಮೀಜಿಯವರು ದಯಮಾಡಿ ಒಂದೆರಡು ಮಾತನಾಡಬೇಕು ಅಂತೇಳಿ ವಿನಂತಿಸ್ತೀನಿ. ಒಂದೆರಡು ನಿಮಿಷ ಸ್ವಾಮೀಜಿ ಬಗ್ಗೆ ಈ ನಾಡಕಂಡ ಕಲಾವಿದರು ಹಿರಿಯ ನಟ ರಾಜ್ಕುಮಾರ್ ಅವರ ಸುಪುತ್ರ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವಂಥ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಿತ ಅಧಿಕಾರಿಗಳು ಮತ್ತು ವಿಶೇಷವಾಗಿ ನಮಗೆ ಭಾಳ ಅಚ್ಚುಮೆಚ್ಚಿನ ನಮ್ಮ ಸಮಾಜಕ್ಕೆ ಚಿಂತಕರು, ಹೋರಾಟಗಾರರು, ಶ್ರೀಸಾಮಾನ್ಯರ ಪರವಾಗಿ, ಶೋಷಿತರ ಪರವಾಗಿ ಸದಾ ಮುಂಚೂಣಿಯಲ್ಲಿ ಇಟ್ಟುಕೊಂಡು ನಿಷ್ಠುರವಾಗಿ ಹೋರಾಟಗಾರರು ಮಾಡ್ತಿರ್ತಾರೆ ನಮ್ಮ ರಾಧಾಕೃಷ್ಣ ಅವರು. ಹಾಗೆ ಅಚ್ಚುಮೆಚ್ಚಿನ ವೈದ್ಯರೆಂದು ಪ್ರಸಿದ್ಧಂಥ ಕೃಷ್ಣೇಗೌಡರು ಹಾಗೂ ಎಲ್ಲ ಪದಾಧಿಕಾರಿಗಳು ಉಪಚಾರಕರು ಎಲ್ಲರೂ ಕೂಡ ನಿಂತ್ಕೊಂಡು ಇವತ್ತು ಒಂದು ಮಾಲಾರ್ಪಣೆ ಮಾಡುವಂಥ ಶುಭ ಸಂದರ್ಭವನ್ನು ಸೃಷ್ಟಿ ಮಾಡ್ತಿದ್ದೆ. ಅವರು ನಮ್ಮಲ್ಲಿರುವಂಥ ಪ್ರೀತಿಗೆ ಭಾಳ ಧನ್ಯವಾದಗಳು ಸಲ್ಲಿಸ್ತೀವಿ. 3 ವರ್ಷದ ಕಾಲ ಅಸಿಸ್ಟೆಂಟ್ ಕಮಿಷನರ್ ಆಗಿ ಮತ್ತು 4 ತಿಂಗಳು ಅಡಿಷನಲ್ ಡಿ ಸಿ ಆಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇಡೀ ಚಿಕ್ಕಮಗಳೂರಿನ ಜನಜೀವನ, ಸಾಮಾಜಿಕ ಜೀವನ, ಒಂದು ರೈತರ ಜೀವನವೂ ಕೂಡ ನಮಗೆ ಅನುಭವ ಇತ್ತು. ಆ ಒಂದು ನೆನಪನ್ನು ನಾವು ಭಾಳ ಪ್ರೀತಿಯಿಂದ ಹೆಮ್ಮೆಯಿಂದ ಮಾಡಿಕೊಂಡು ಮತ್ತೊಮ್ಮೆ 2 ವರ್ಷದ ಶುಭವನ್ನು ಕೋರಿ ಈ ಸಂದರ್ಭದಲ್ಲಿ ಹಿರಿಯ ವೈದ್ಯ ಡಾಕ್ಟರ್ ಜೆಪಿ ಕೃಷ್ಣೇಗೌಡ, ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಟಿ ರಾಧಾಕೃಷ್ಣ, ಜಿಲ್ಲಾ ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಮಾಡ್ಲಾ ಪ್ರಕಾಶ್, ಜಿಲ್ಲಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಐಕೆ ಓಂಕಾರೇಗೌಡ, ಪ್ರಧಾನ ಕಾರ್ಯದರ್ಶಿ ಬಸವರಾಜ್, ಉಪಾಧ್ಯಕ್ಷರಾದ ಜಯಣ್ಣ, ಕಾರ್ಯದರ್ಶಿ ಸೋಮಶೇಖರ್, ನಗರ ಆಟೋ ಅಧ್ಯಕ್ಷ ಜಗದೀಶ್, ಮುಖಂಡರುಗಳಾದ ಸೋಮಶೇಖರ್, ಬಿಎಂ ಕುಮಾರ್, ಕೃಷ್ಣಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು.